ಸೊ ನಾವು ಫಿಫ್ತ್ ಡೇ ನೈಟು ನಾವು ಅಡುಗೆ ಮಾಡ್ಕೊಳಕ್ಕೆ ನೋಡಿದಂಥ ಪ್ಲೇಸ್ ಇದು. ರೋಡ್ ಸೈಡಲ್ಲೇ, ಹೈವೇ ರೋಡಲ್ಲಿ. ಅಲ್ಲಿದ್ದಂಥ ಈ ತಾತ ಅಜ್ಜಿ ಇಬ್ಬರೂ ಪಾಪ ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಯಾಕೆ ಅಂತಂದರೆ ನಮಗೆ ಅಡುಗೆ ಮಾಡಿಕೊಂಡು ಹೋಟ್ಲಿಗೆ ಹೋಗೋಕ್ಕೆ ನಿಮಗೆ ಗೊತ್ತಿದೆ ಆ ಕಡೆ ಸೈಡ್ ನಮಗೆ ಊಟ ಸೆಟ್ ಆಗಲಿಲ್ಲ. ಸೊ ಅಲ್ಲೇ ತಾತ ಅಜ್ಜಿ ಕೇಳಿದ್ದಕ್ಕೆ ಇಲ್ಲೇ ಅಡುಗೆ ಮಾಡ್ಕೊಳ್ಳಿ ಅಂತ ಪಾಪ ನಮಗೆ ಚಾಪೆನೂ ಕೂಡ ಹಾಕ್ಕೊಟ್ರು. ಎಲ್ಲ ಮಾವೇ ತೊಗೊಂಡೋಗಿರೋದ್ರಿಂದ ಅಲ್ಲೇ ಅಡುಗೆ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು. ವಾತಾವರಣ ಮಾತ್ರ ನೋಡೋಕೆ ಸೂಪರಾಗಿತ್ತು. ನೀರು ಕೂಡ ಕೊಟ್ಟರು. ಅಲ್ಲಿ ಫ್ರೆಶ್ ಹಣ್ಣಿನ ಜ್ಯೂಸ್ ಇತ್ತು. ಕಿತ್ತಳೆ ಹಣ್ಣಿಂದು ಒಳ್ಳೆ ಹಣ್ಣಿನ ಜ್ಯೂಸ್ ಇತ್ತು. ವಿತೌಟ್ ಶುಗರು ನೀಟಾಗಿ ನಮಗೆ ಜ್ಯೂಸ್ ಮಾಡಿಕೊಟ್ರು. ನನಗೆ ತುಂಬ ಖುಷಿ ಆಯಿತು ಆ ಜ್ಯೂಸ್ ಕುಡಿಯೋದಕ್ಕೆ. ಅವ್ರ ಅಂಗಡಿ ಹಿಂದೆಯೇ ದೊಡ್ಡದಾಗಿದೆ. ಈ ಕತ್ತಲಲ್ಲಿ ನನಗದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ ಗಾಯ್ಸ್. ಇದೇ ನೋಡಿ ಅವ್ರ ಅಂಗಡಿ. ತುಂಬ ಒಳ್ಳೆ ಜ್ಯೂಸ್ ಕೊಡ್ತಾರೆ. ಈ ಕಡೆ ಸೈಡ್ ನೀವು ಯಾರೇ ಹೋಗಿದ್ರು ಕೂಡ ತಪ್ಪದೆ ಈ ತಾತ ಅಜ್ಜಿ ಅಂಗಡಿಯಲ್ಲಿ ಜ್ಯೂಸ್ ಕುಡಿದೇ ಹೋಗಬೇಡಿ. ತುಂಬ ಚೆನ್ನಾಗಿ ಜ್ಯೂಸ್ ಮಾಡ್ತಾರೆ. ನಾವು ತೊಗೊಂಡೋಗಿದ್ದಂಥ ನೋಡಿ ರಾಗಿ ಹಿಟ್ಟು, ಆ ಕಡೆ ಸೈಡಲ್ಲಿ ಹೋಗಿ ಮುದ್ದೆ ಮಾಡ್ಕೊಂಡಿದ್ದೀವಿ ಅಂತ ನಾ ಹೇಳಿಲ್ಲ ಗಾಯ್ಸ್. ಎಲ್ಲರೂ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಖುಷಿಯಾಗಿದ್ವಿ. ಅಲ್ಲೇ ಎಲ್ಲರೂ ಇನ್ನೊಂದೊಂದು ರೌಂಡ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ, ಚಿಕ್ಕ ಮಕ್ಕಳಿಂದ ಅಣ್ಣ ಎಲ್ರಿಗೂ ಜ್ಯೂಸ್ ಕೊಡಿಸ್ತು. ಆ ಜಾಗದಲ್ಲೂ ಕೂಡ ನಾವು ಮುದ್ದೆ ಬಜ್ಜಿ ಮಾಡ್ದೇ ಹಪ್ಳ ಕರೆದಿದ್ದೀವಿ, ಸಂಡಿಗೆ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಯಾಕಂದರೆ ಲಾಸ್ಟ್ ಡೇ ಮತ್ತು ನಾಳೆ ಬೆಳಗ್ಗೆಯಿಂದ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ. ನೋಡಿ ನಾವು ನೆಕ್ಸ್ಟ್ ಡೇ ರೆಡಿ ಆಗಿದ್ದ ರೀತಿ ಹೀಗಿತ್ತು. ಸ್ಯಾರಿ ಉಟ್ಟಿದ್ವಿ ಎಲ್ಲರೂ. ತುಳಜಾ ಭವಾನಿಗೆ ನಾವು ಹೋಗಿದ್ದಿದ್ದು. ಇದೇ ಲಾಸ್ಟ್ ಪ್ಲೇಸ್, ಇನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ ನಮಗೆ. ಇದೊಂದು ಪ್ಲೇಸ್ ನೋಡ್ಕೊಂಡು ಕವರ್ ಮಾಡಿಬಿಟ್ಟು ಹೊರಟ್ಬಿಟ್ವಿ. ಈಗ ನಮ್ಮ ಅಕ್ಕ ರೆಡಿಯಾಗಿದ್ದರು, ಹೀಗೆ ಕಾಣಿಸ್ತಾಯಿದ್ರು. ತುಳಜಾ ಭವಾನಿಗೆ ಹೋಗೋ ರೋಡ್ ಹೀಗಿತ್ತು. ಪಟಾಕಿ ಸಿಕ್ಕಾಪಟ್ಟೆ ಸೌಂಡ್ ಇತ್ತು ಫ್ರೆಂಡ್ಸ್ ಎಲ್ಲರದೂ. ಆ ಕಡೆ ಎಲ್ಲ ಈ ನಮ್ಮ ಸೈಡ್ ಮಾಡ್ತಾರಲ್ಲ ಆ ಥರ ಪಟಾಕಿ ಎಲ್ಲ, ಪೊಲೀಸರದ್ದು ಬಿಗಿ ಬಸ್ತಿರುತ್ತೆ ಈ ಕಡೆ ಸೈಡೆಲ್ಲ. ಬಟ್ ಅಲ್ಲಿ ಹಾಗಿಲ್ಲ. ರೋಡಲ್ಲೇ ಎಲ್ಲಂದ್ರೂ ಕೇಳಲ್ಲ, ಹಾಗೆ ಪಟಾಕಿ ಹೊಡಿತಾನೆ ಇರ್ತಾರೆ. ಅದೊಂದು ನನಗೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ನಾವೆಲ್ಲ ದೇವಸ್ಥಾನದೊಳಗಡೆ ಎಲ್ಲ ರೆಡಿಯಾಗಿ ಈ ಥರ ಕಾಣಿಸ್ತಾ ಇದ್ವಿ. ನಮ್ಗೆ ಎರಡೇ ಪ್ಲೇಸಲ್ಲಿ ಅನಿಸುತ್ತೆ ಕ್ಯಾಮ್ರಾ ಅಲೋ ಮಾಡಿದ್ದು, ತುಳಜಾ ಭವಾನಿಯಲ್ಲಿ ಮತ್ತು ಶಿರಡಿಯಲ್ಲಿ ಅಲೋ ಮಾಡೇ ಇಲ್ಲ ಬಿಡಿ. ಜ್ಯೋತಿರ್ಲಿಂಗ ಪ್ಲೇಸಲ್ಲಿ ಮಾತ್ರ ನಮಗೆ ಕ್ಯಾಮ್ರಾ ಅಲೋ ಮಾಡಿದ್ದು, ಮೊಬೈಲು ಎಲ್ಲನೂ. ಇನ್ನೆಲ್ಲ ಸೈಡಲ್ಲೂ ದೇವಸ್ಥಾನ ಎಂಟ್ರೆನ್ಸಲ್ಲೇ ಮೊಬೈಲೆಲ್ಲ ಇಸ್ಕೊಬಿಡೋರು. ಅದಕ್ಕೊಂದಷ್ಟು ದುಡ್ಡು ಬೇರೆ ಪೇ ಮಾಡಿಸ್ಕೊಳೋರು. ನಾವೆಲ್ಲ ಗ್ರೂಪಲ್ಲಿ ಫೋಟೋ ತೆಗೆಸ್ಕೊಂಡಿದ್ದು. ಹೀಗೆ ಲೇಡೀಸು ಎಲ್ಲರೂ ಸ್ಯಾರಿನೇ ಉಟ್ಕೋಬೇಕು ಅಂದ್ಬಿಟ್ಟು ಮುಂಚೆನೇ ಮಾತಾಡ್ಕೊಂಡು ರೆಡಿಯಾಗಿ ಹೋಗಿದ್ದಿದ್ದು. ಅಮ್ಮ ಹೀಗೆ ಕಾಣಿಸ್ತಾ ಇದ್ದರು. ನಾವು ರೂಮಲ್ಲಿದ್ದಾಗ ಎದ್ದು ರೆಡಿಯಾಗಿದ್ದ ತಕ್ಷಣ ಅರ್ಲಿ ಮಾರ್ನಿಂಗ್ ಇವತ್ತೇ ಫಸ್ಟ್ ನಾವು ಬೇಗ ಎದ್ದು ರೆಡಿಯಾಗಿರೋದು ಗರ್ಲ್ಸ್ ಎಲ್ಲರೂ. ನಾನೇ ಎಲ್ಲರನ್ನೂ ಹೇಳ್ಸಿದ್ದು, ಯಾಕೆ ಅಂದರೆ ಎಲ್ಲರೂ ಲೇಟ್ ಎದ್ದೇಳೋದು. ಸೊ ಫ್ರೆಂಡ್ಸ್, ನಮ್ಮ ಇಡೀ ಟ್ರಿಪ್ಪು ಈ ಥರ ಇತ್ತು 6 ಡೇದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಗಾಯ್ಸ್, ಬಾಯ್.